ಬ್ರೇಕಿಂಗ್ ನ್ಯೂಸ್. ಎನ್ಆರ್ ಪುರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೆಸರಿನ ಸೇತುವೆ. ನಮಸ್ಕಾರ. ಇಂದಿನ ಮುಖ್ಯಾಂಶಗಳು. ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇಂದು ಅಭಿವೃದ್ಧಿ ಪರ್ವದ ಸಂಚಲನ ಮೂಡಿದೆ. ಎನ್ಆರ್ ಪುರ ತಾಲೂಕಿನ ಜನತೆಯ ದಶಕಗಳ ಕನಸು ಇಂದು ನನಸಾಗಿದೆ. ಹೌದು, ಸೇತುವೆಗೆ ಸಿಎಂ ಹೆಸರನ್ನಿಟ್ಟು ಅದನ್ನು ಲೋಕಾರ್ಪಣೆ ಮಾಡುವ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಂದು ಇತಿಹಾಸ ಬರೆದಿದ್ದಾರೆ. ಜಿಲ್ಲೆಯ ಎನ್ಆರ್ ಪುರದಲ್ಲಿ ನೂತನವಾಗಿ ನಿರ್ಮಿಸಲಾದ ಸಿದ್ದರಾಮಯ್ಯ ಸೇತುವೆಯನ್ನು ಸಿಎಂ ಸಿದ್ದರಾಮಯ್ಯನವರು ಅದ್ಧೂರಿಯಾಗಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಅವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಸಾಥ್ ನೀಡಿದರು. ಉದ್ಘಾಟನೆ ಬಳಿಕ ಮಾತನಾಡಿದ ಮುಖ್ಯಮಂತ್ರಿಗಳು, ಸೇತುವೆಗಳು ಕೇವಲ ಎರಡು ಪ್ರದೇಶಗಳನ್ನು ಜೋಡಿಸುವುದಿಲ್ಲ, ಬದಲಿಗೆ ಜನರ ಬದುಕು ಮತ್ತು ಅಭಿವೃದ್ಧಿಯನ್ನು ಬೆಸೆಯುತ್ತವೆ ಎಂದು ಹರ್ಷ ವ್ಯಕ್ತಪಡಿಸಿದರು. ದೂರನೇ ಇರೋಣ, ಬರ್ತಾರೆ ಸಿಂಗಲ್ ಹತ್ರ ಹೋಗೋದು ಬೇಡ. ಹಾ, ನಮ್ಗೆ ಕ್ಲೀನಾಗಿ ಸಿಗುತ್ತೆ ಅಣ್ಣ. ಹತ್ರ ಹೋಗ್ಬೇಡಿ, ಯಾರನ್ನು ಹತ್ರ ಹೋಗ್ಬೇಡಿ ಪ್ಲೀಸ್. ಕಿಲೋಮೀಟರ್ ಅಂತರದಲ್ಲಿ ಸಂಚಾರವನ್ನ ಮಾಡಲು ಸುಗಮವಾಗಿ ಈ ಸೇತುವೆಗೆ ಸಿದ್ದರಾಮಯ್ಯ ಸೇತುವೆ ಎಂದು ನಾಮಕರಣ ಮಾಡಿರುವುದು ಖಂಡಿತವಾಗಿಯೂ ಸೂಕ್ತವಾದಂತಹ. ಅಷ್ಟೇ ಅಲ್ಲದೆ ಈ ಸೇತುವೆಗೆ ತಮ್ಮ ಹೆಸರಿಟ್ಟಿರುವುದು ಜನರ ಪ್ರೀತಿಯ ಸಂಕೇತ ಎಂದು ಭಾವನಾತ್ಮಕವಾಗಿ ನುಡಿದರು. ಸದ್ಯ ಎನ್ಆರ್ ಪುರದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದ್ದು, ತಮ್ಮ ನೆಚ್ಚಿನ ನಾಯಕನನ್ನು ನೋಡಲು ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಜಮಾಯಿಸಿದ್ದಾರೆ. ಈ ಮೂಲಕ ಮಲೆನಾಡು ಭಾಗದ ಸಂಪರ್ಕ ವ್ಯವಸ್ಥೆಗೆ ಹೊಸ ವೇಗ ಸಿಕ್ಕಂತಾಗಿದೆ. ಮುಂದಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14. 1958ರ ಭದ್ರಾ ಅಣೆಕಟ್ಟು ಯೋಜನೆಯಡಿ ಮುಳುಗಿ ಹೋದಾಗ ಒಂದು ರೀತಿಯ ತ್ಯಾಗ ಈ ಒಂದು ಸೇತುವೆಯ ಮೂಲಕ ನಮಗೆ ನೀಡಿದ್ದಾರೆ ನಮ್ಮ ಹೆಮ್ಮೆಯ ಜನನಾಯಕರಾಗಿರುವ ನೂತನ ಸೇತುವೆಯ ಲೋಕಾರ್ಪಣೆ. ನಮ್ಮ ಹೆಮ್ಮೆ 1958ರ ಭದ್ರಾ ಅಣೆಕಟ್ಟು ಯೋಜನೆಯಡಿ ಮುಳುಗಿ ಹೋದಾಗ ಒಂದು ರೀತಿಯ ತ್ಯಾಗ ಈ ಒಂದು ಸೇತುವೆಯ ಮೂಲಕ ನಮಗೆ ನೀಡಿದ್ದಾರೆ ನಮ್ಮ ಹೆಮ್ಮೆಯ ಜನನಾಯಕರಾಗಿರುವ ನೂತನ ಸೇತುವೆಯ ಲೋಕಾರ್ಪಣೆ. ನಮ್ಮ ಹೆಮ್ಮೆ